ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಬದಲಾವಣೆ. ನಿನ್ನೆಗಿಂತ ಇಂದು ದರ ಏರಿಕೆಯಾಗಿದೆಯಾ ಅಥವಾ ಇಳಿಕೆಯಾಗಿದೆಯಾ? ಈಗ ಖರೀದಿ ಮಾಡಬೇಕಾ ಅಥವಾ ಬೇಡವಾ? ಹೂಡಿಕೆ ಮಾಡುವವರಿಗೆ ಇಂದು ಸುವರ್ಣ ಅವಕಾಶನ ಅಥವಾ ಅಪಾಯನ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗಲಿದೆ. ಇಂದಿನ ಲೈವ್ ಚಿನ್ನ ಮತ್ತು ಬೆಳ್ಳಿ ದರ, ಇದರ ಜೊತೆಗೆ ಮಾರುಕಟ್ಟೆಯ ಟ್ರೆಂಡ್ ಏನು ಅಂತ ಕೂಡ ಗೊತ್ತಾಗುತ್ತದೆ. ಮುಂದಿನ ದಿನಗಳಲ್ಲಿ ಮತ್ತೆ ದರ ಏರಿಕೆಯಾಗುತ್ತಾ ಮತ್ತು ಒಂದು ಸೀಕ್ರೆಟ್ ಫ್ಯಾಕ್ಟ್ ಕೂಡ ಇದೆ. ತಪ್ಪದೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮಾಹಿತಿ ತಡ ಮಾಡದೆ ನೋಡೋಣ. ಇಂದು ಶುಭ ಕಾರ್ಯಗಳಿಗೆ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವ ಮುನ್ನ ಒಮ್ಮೆ ಅವುಗಳ ಬೆಲೆಗಳನ್ನು ಪರಿಶೀಲನೆ ಮಾಡುವುದು ಬಹಳ ಮುಖ್ಯವಾಗಿದೆ. ಹೌದು ವೀಕ್ಷಕರೇ, ಏಕೆಂದರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಪ್ರತಿನಿತ್ಯ ಏರಿಳಿತವು ಕಂಡು ಬರುತ್ತಿದ್ದು, ಹಾವು ಏಣಿ ಆಟ ಆಡುವುದು ಮುಂದುವರಿಸಿದೆ. ಕಳೆದ 2 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ. ಅದೇ ರೀತಿಯಲ್ಲಿ ಇಂದು ಕೂಡ ಇಳಿಕೆಯಾಗಿದ್ದು, ತೀರಾ ಕಡಿಮೆ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿದೆ. ಇದರಿಂದ ಆಭರಣ ಪ್ರಿಯರು ಸ್ವಲ್ಪ ಸಂತಸ ಪಟ್ಟಿದ್ದಾರೆ. ಹೌದು, ಎಂಎಕ್ಸ್ ಮಾರುಕಟ್ಟೆ ಆರಂಭದ ಸಂದರ್ಭದಲ್ಲಿ ಇಂದು ಚಿನ್ನದ ಬೆಲೆ ಕಡಿಮೆಯಾಗಿದೆ. ನಿನ್ನೆಗೆ ಹೋಲಿಕೆ ಮಾಡಿದ್ದಲ್ಲಿ ಇಂದು 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಪ್ರತಿ ಗ್ರಾಂ ಚಿನ್ನದ ಬೆಲೆಯಲ್ಲಿ 44 ರೂಪಾಯಿ ಕಡಿಮೆಯಾದರೆ 22 ಕ್ಯಾರೆಟ್ ಪ್ರತಿ ಗ್ರಾಂ ಚಿನ್ನದ ಬೆಲೆಯಲ್ಲಿ 40 ರೂಪಾಯಿ ಇಳಿಕೆ ದಾಖಲಾತಿಯಾಗಿದೆ. ಹಾಗಾದ್ರೆ ಬೆಂಗಳೂರು ನಗರದಲ್ಲಿ ಇಂದಿನ ಚಿನ್ನ ಮತ್ತು ಬೆಳ್ಳಿ ದರ ಎಷ್ಟಿದೆ ಎಂಬ ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ. ಬೆಂಗಳೂರು ನಗರದಲ್ಲಿ ಇಂದು 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಪ್ರತಿ ಗ್ರಾಂನಲ್ಲಿ 44 ರೂಪಾಯಿ ಇಳಿಕೆ ಕಂಡಿದ್ದು, 1 ಗ್ರಾಂಗೆ 14,918 ರೂಪಾಯಿಗೆ ದಾಖಲಾತಿಯಾಗಿದೆ. ನಿನ್ನೆ 14,962 ರೂಪಾಯಿ ದಾಖಲಾತಿಯಾಗಿತ್ತು. ಇದೇ ಅಷ್ಟೇ ಅಲ್ಲ, 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಂಗೆ 440 ರೂಪಾಯಿ ಇಳಿಕೆ ಕಂಡು ಬಂದಿದ್ದು, ಇಂದು 1,49,180 ರೂಪಾಯಿ ದಾಖಲಾತಿಯಾಗಿದೆ. ನಿನ್ನೆ 1,49,620 ರೂಪಾಯಿ ದಾಖಲಾತಿಯಾಗಿತ್ತು. ಬೆಂಗಳೂರು ನಗರದಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 40 ರೂಪಾಯಿ ಇಳಿಕೆ ಕಂಡಿದೆ. ಇದರಿಂದ ಇಂದು 13,675 ರೂಪಾಯಿ ದಾಖಲಾತಿಯಾದರೆ ನಿನ್ನೆ 13,715 ರೂಪಾಯಿ ದಾಖಲಾತಿಯಾಗಿತ್ತು. ಅದೇ ರೀತಿ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 400 ರೂಪಾಯಿ ಇಳಿಕೆ ಕಂಡಿದೆ. ಇದರಿಂದ ಇಂದು 1,36,750 ರೂಪಾಯಿ ದಾಖಲಾತಿಯಾದರೆ ನಿನ್ನೆ 1,37,150 ರೂಪಾಯಿ ದಾಖಲಾತಿಯಾಗಿತ್ತು. ಹೌದು, ಇದೇ ರೀತಿ 18 ಕ್ಯಾರೆಟ್ ಚಿನ್ನದ 1 ಗ್ರಾಂಗೆ 11,189 ರೂಪಾಯಿ ದಾಖಲಾತಿಯಾದರೆ ನಿನ್ನೆ 11,222 ರೂಪಾಯಿ ದಾಖಲಾತಿಯಾಗಿ ಇಂದು 33 ರೂಪಾಯಿ ಇಳಿಕೆ ಕಂಡಿದೆ. ಇದೇ ರೀತಿ 10 ಗ್ರಾಂ 18 ಕ್ಯಾರೆಟ್ ಚಿನ್ನದ ಬೆಲೆ 1,11,890 ರೂಪಾಯಿ ದಾಖಲಾತಿಯಾದರೆ ನಿನ್ನೆ 1,12,220 ರೂಪಾಯಿ ದಾಖಲಾತಿಯಾಗಿತ್ತು. ಅದೇ ರೀತಿಯಲ್ಲಿ ನಿನ್ನೆ ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದ್ದು, ಇಂದು ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದೆ. ಹೌದು ಸ್ನೇಹಿತರೆ, 24 ಕ್ಯಾರೆಟ್ ಪ್ರತಿ ಗ್ರಾಂ ಚಿನ್ನದ ಬೆಲೆ 131 ರೂಪಾಯಿ ಇಳಿಕೆಯಾದರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 120 ರೂಪಾಯಿ ನಿನ್ನೆ ಇಳಿಕೆಯಾಗಿತ್ತು. ಹೌದು ಸ್ನೇಹಿತರೆ, ಬೆಂಗಳೂರು ಮಾರುಕಟ್ಟೆಯಲ್ಲಿ ಇಂದಿನ ಚಿನ್ನದ ದಾರಿಯಲ್ಲೇ ಬೆಳ್ಳಿಯು ತುಳಿದಿದೆ. ಹೌದು ಸ್ನೇಹಿತರೆ, ಬೆಳ್ಳಿಯ ಬೆಲೆಯಲ್ಲೂ ಇಳಿಕೆ ಕಂಡಿದ್ದು, ಪ್ರತಿ ಬೆಳ್ಳಿ ಗ್ರಾಂಗೆ 10 ರೂಪಾಯಿ ಇಳಿಕೆಯಾಗಿದೆ. ಇದರಿಂದ 255 ರೂಪಾಯಿ ದಾಖಲಾತಿಯಾಗಿದೆ. ಅದೇ ರೀತಿ ಪ್ರತಿ ಕೆಜಿ ಬೆಳ್ಳಿ ಬೆಲೆಯಲ್ಲಿ 10,000 ರೂಪಾಯಿ ಕಡಿಮೆಯಾಗಿದ್ದು, 2,55,000 ರೂಪಾಯಿ ದಾಖಲಾತಿಯಾಗಿದೆ. ಹೌದು ಸ್ನೇಹಿತರೆ, ಈಗ ದಿನದಿಂದ ದಿನಕ್ಕೆ ಬೆಳ್ಳಿ ಮತ್ತು ಬಂಗಾರ ಸ್ವಲ್ಪ ಇಳಿಕೆಯಾಗುವುದು ಕಂಡು ಬರುತ್ತಿದೆ. ಹೌದು, ಆಭರಣ ಪ್ರಿಯರಿಗೆ ಈಗ ಇದು ಬಂಪರ್ ಆಫರ್ ಹಾಕಿದೆ. ಸತತ 2ನೇ ದಿನವೂ ಕೂಡ ಈಗ ಬೆಳ್ಳಿ ಮತ್ತು ಬಂಗಾರ ಕುಸಿತ ಕಂಡು ಬಂದಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಳಿತಗಳ ಪರಿಣಾಮವು ಅಪರಂಜಿ ಚಿನ್ನದ ಬೆಲೆ ಮತ್ತೆ 15,000 ರೂಪಾಯಿಗಿಂತ ಕೆಳಕ್ಕೆ ಇಳಿದಿದೆ. ಇವತ್ತು ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಂಗೂ ಕೂಡ 14,918 ರೂಪಾಯಿ ತಲುಪಿದ್ದು, ಅದೇ ರೀತಿ ಆಭರಣ ಚಿನ್ನದ ಬೆಲೆ ಗ್ರಾಂಗೆ 13,675
ರೂಪಾಯಿ ಆಗಿದೆ. ಇದೇ ರೀತಿ ವಿವಿಧ ನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂದು ನೋಡೋಣ ಬನ್ನಿ ವೀಕ್ಷಕರೇ. ಬೆಂಗಳೂರು, ಮುಂಬೈ, ಕೋಲ್ಕತ್ತಾದಲ್ಲಿ 1 ಗ್ರಾಂ ಚಿನ್ನಕ್ಕೆ 13,675 ರೂಪಾಯಿ ಇದ್ದರೆ ಡೆಲ್ಲಿ, ಜೈಪುರ್ ಮತ್ತು ಲಖನೌನಲ್ಲಿ 13,690 ರೂಪಾಯಿ ಇದೆ. ಇದೇ ರೀತಿ ಚೆನ್ನೈನಲ್ಲಿ 13,820 ರೂಪಾಯಿ ಇದೆ. ಇಲ್ಲಿ ಉಳಿದ ನಗರಗಳಿಗಿಂತ ತುಸು ಹೆಚ್ಚು ಸಿಗುತ್ತಿದೆ. ಇದೇ ರೀತಿ ಅಹಮದಾಬಾದ್ನಲ್ಲಿ 13,680 ರೂಪಾಯಿ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ವಿದೇಶಿ ಮಾರುಕಟ್ಟೆಯಲ್ಲಿನ ಮಂದಗತಿಯ ಪ್ರಕೃತಿಯಿಂದಾಗಿ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಸ್ಥಿರಗೊಳ್ಳುವ ಅಥವಾ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಮಾರುಕಟ್ಟೆಯ ತಜ್ಞರು ಹೇಳುತ್ತಿದ್ದಾರೆ. ಇದೇ ಅಷ್ಟೇ ಅಲ್ಲ, ಹೂಡಿಕೆ ಮಾಡುವುದಾದರೆ ಸ್ವಲ್ಪ ಹೂಡಿಕೆ ಮಾಡಬೇಕು, ಹೆಚ್ಚಿನ ಹೂಡಿಕೆ ಮಾಡುವುದು ಉತ್ತಮ ಇಲ್ಲ ಎಂದು ತಜ್ಞರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ದಿನದಿಂದ ದಿನಕ್ಕೆ ಈಗ ಚಿನ್ನ ಸ್ವಲ್ಪ ಇಳಿಕೆಯಾಗುತ್ತಿದ್ದು, ಈ ಒಂದು ಹೂಡಿಕೆ ಹೆಚ್ಚಾಗಿ ಮಾಡಿದರೆ ನಷ್ಟವಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿಯನ್ನು ಈಗ ತಜ್ಞರು ತಿಳಿಸುತ್ತಿದ್ದಾರೆ. ಇದಕ್ಕಾಗಿ ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕೆಂಬ ಮಾಹಿತಿಯನ್ನು ಕೂಡ ಈಗ ತಿಳಿಸಿದ್ದು, ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ದರ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೇವೆ ಸ್ನೇಹಿತರೆ. ದರ ಏರಿಕೆ ಆಗ್ತಿದ್ಯಾ ಅಥವಾ ಇಳಿಕೆ ಆಗ್ತಿದ್ಯಾ ಅನ್ನೋದು ಈಗಾಗಲೇ ನೀವು ನೋಡಿದ್ದೀರಿ. ಮತ್ತೆ ಸಿಗೋಣ ಹೊಸ ಮಾಹಿತಿಯ ಜೊತೆಗೆ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರ ಜೊತೆಗೆ ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಮತ್ತೆ ಭೇಟಿಯಾಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು.